ಓಕೆ, ಇವತ್ತು ನಾನು ನಿಮಗೆಲ್ಲ ಜೋಗ ತೋರ್ಸೋಣ ಅಂತ ಕರ್ಕೊಂಡಿದ್ದೀನಿ. ಶೌಚಾಲಯ 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 ಸುಮಾರು 180 ಕೋಟಿಗಿಂತ ಜಾಸ್ತಿ ಖರ್ಚಾಗಿದೆ ಅಂತ ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ದಾರೆ. ಸೊ ನಾನು ನನ್ನ ಮಗ ಯಾವನು ಹಿಂದ್ಗಡೆ ಕುತ್ಕೊಂಡು ನೋಡ್ತಿದ್ದೇನೆ. ಅದೇ 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 ಹಿಂಗೆ ನೋಡ್ತಾನೆ, ಮೊಬೈಲಲ್ಲಿ ಮಾತಾಡ್ತಾನೆ. ನನ್ನ ಕಳ್ಳನ ಮಗ ಸ್ವಲ್ಪ ಹರಿದು ಕೆಳಗಡೆ ಬಿದ್ದು ಅದೇ ಮತ್ತೆ ವಾಪಸ್ ಸಿಡಿದು ಮೇಲ್ಗಡೆ ಆವಿಯಾಗಿ ಮೋಡ ಆಗತ್ತೆ. ನೋಡಿ ನಾನು ಹಿಂದ್ಗಡೆ ಇದೆ, ಸಕ್ಕದಾಗಿದೆ ಅಲ್ಲ. ನಾನು ಅವಾಗಿಂದ ವಾಶ್ರೂಮ್ ಹುಡುಕ್ತಿದ್ದೇನಪ್ಪ, ದೇವರೇ ಸಿಗ್ತಾನೆ ಇಲ್ಲ. ಹಿಂದೇನು ಅಲ್ಲ ಅಲ್ಲ ನಂಗೆ ಹಾಡು ಬರೋದಿಲ್ಲ, ನಂಗೆ ಹಾಡು ಬರೋದಿಲ್ಲ. ಎಲ್ಲಿ ವೇರ್ ಇಸ್ ವಾಶ್ರೂಮ್? ಸೊ ಫುಲ್ ಲೈಟಾಗಿ ಮಳೆ ಬರ್ತಾ ಇದೆ. ಏನಿಲ್ಲ ಶೌಚಾಲಯ. ಓಕೆ, ಇವತ್ತು ನಾನು ನಿಮಗೆಲ್ಲ ಜೋಗ ತೋರ್ಸೋಣ ಅಂತ ಕರ್ಕೊಂಡಿದ್ದೀನಿ. ಸೊ ಈಗ ದಾರಿ ಮಧ್ಯೆನೇ ಇದ್ದೀನಿ. ಇಲ್ಲೊಂದು ಮಿನಿ ಜೋಗ್ ಫಾಲ್ಸ್ ಸಿಕ್ಕಿತ್ತು, ಅದನ್ನು ನೋಡ್ತಿದ್ದೀನಿ. ಇದು ಮಿನಿ ಜೋಗ್ ಫಾಲ್ಸು. ಇಲ್ಲಿ ಕೆಳಗಡೆ ಇಳಿಯೋದು ನಿಷೇಧಿಸಲಾಗಿದೆ. ಸೊ ಇಲ್ಲಿಂದ ನೋಡಿ, ನಾನು ಸಿದ್ದಾಪುರ ಟು ಜೋಗ ಹೋಗೋ ರೋಡಲ್ಲಿದ್ದೀನಿ. ಅಲ್ಲಿ ಸಿಗತ್ತೆ. ಸಿದ್ದಾಪುರದಿಂದ ಜೋಗ ಒಂದು 28 ಕಿಲೋಮೀಟರ್ ಆಗುತ್ತೆ. ಸಾಗರದಿಂದ ಒಂದು 38 ಕಿಲೋಮೀಟರ್ ಆಗ್ಬೋದನ. ನಾನು ಇವಾಗ ಜೋಗ ಹೋಗೋ ಒಂದು ಬ್ರಿಡ್ಜ್ ಸಿಗತ್ತಲ್ಲ, ಅಲ್ಲಿದ್ದೀನಿ. ತೋರಿಸ್ತೀನಿ ಬನ್ನಿ ಬ್ರಿಡ್ಜ್ ಹೇಗಿದೆ ಅಂತ. ಇದೆ ಇಲ್ಲಿ ಯಾವುದು ನವಿಲು ಕೂಗ್ತಾ ಇದೆ, ಕಾವು 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 ಅಂತ. ಇಲ್ಲಿ ಕೆಳಗಡೆ ನೀರಿನ ಸೌಂಡು. ಅಲ್ಲೋಡಿ ಮೋಡ ಬೆಟ್ಟದ ಹತ್ರ ಹೇಗಿದೆ ಅಂತ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದಕ್ಕೆ ಆಮೇಲೆ ಹೋಗೋಣ. ಅಲ್ಲಿಂದ ಜೋಗ ನೋಡ್ಬೋದು. ಸದ್ಯಕ್ಕೆ ನೀವು ಬ್ರಿಡ್ಜಲ್ಲಿರೋ ವ್ಯೂ ಪಾಯಿಂಟ್ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ನನ್ನ ಬೈಕ್ ಎಷ್ಟು ಚೆನ್ನಾಗಿದೆ ನೋಡಿ. ಹುಲಿ ನಿಂತಂಗೆ ನಿಂತಿದೆ. ಇಲ್ಲೇ ನಿಂತರೆ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋಣ ಅನ್ಸುತ್ತೆ. ಸೊ ನಾನು ಇವಾಗ ಜೋಗದಲ್ಲಿದ್ದೀನಿ. ಇಲ್ಲಿ ತುಂಬಾನೇ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ನೋಡ್ತಿರ್ಬೋದು, ಕೆಲಸ ಎಲ್ಲ ನಡೀತಾ ಇದೆ. ಸೊ ಇಲ್ಲಿದೆ ಜೋಗ. ಮೋಸ್ಟ್ಲಿ ಈ ಕಡೆ ಹೋಗಂಗಿಲ್ಲ, ರೋಗ ಗೇಟ್ ಹಾಕಿದ್ದಾರೆ. ಎಲ್ಲ ಕೆಲಸ ಆದ್ಮೇಲೆ ಬಿಡ್ತಾರೇನೋ. ಬಿಡೋದು ಸಕ್ಕದಾಗಿ ಬಿಡ್ತಿದ್ದಾನ. ಬನ್ನಿ ಕರೆಕ್ಟಾಗಿ ಮುಂದೋಗಿ ತೋರಿಸ್ತೀನಿ. ನಾನು ಸದ್ಯಕ್ಕೆ ಶೌಚಾಲಯಕ್ಕೆ ಹೋಗುವಂಥ ದಾರಿ ಹುಡುಕ್ತಿದ್ದೀನಿ, ಸಿಕ್ತಿಲ್ಲ. ಶೌಚಾಲಯ 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 ಸಕ್ಕದ ಕಾಣಿಸ್ತದೆ ಅಲ್ಲ, ತುಂಬಾ ಆಳವಾಗಿದೆ. ತುಂಬ ಅಂದರೆ ಬೋಟಿಂಗ್ ಎಲ್ಲ ಇದಾವ. ಬೋಟಿಂಗ್ ಏನು ಮಾಡ್ತಾರೋ? ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಏನೇ ಹೇಳಿ, ಮೊಬೈಲ್ ಕಾಣೋಕ್ಕಿಂತ ರಿಯಲಾಗಿ ನೋಡೋದು ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಬರಬೇಕಿಲ್ಲಿ. ಮೊಬೈಲಲ್ಲಿ ಏನೂ ಗೊತ್ತಾಗಲ್ಲ, ರಿಯಲಲ್ಲಿ ಮಾತ್ರ ಅಲ್ಟಿ ಕಾಣೋದು. ಇಲ್ಲಿ ಡೆವಲಪ್ಮೆಂಟ್ ನಡೀತಿರೋದ್ರಿಂದ ಕರೆಕ್ಟಾಗಿ ವ್ಯೂ ಪಾಯಿಂಟ್ ಅಷ್ಟಿಲ್ಲ. ಇಲ್ಲೊಂದೇ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಉಳಿದ ಕಡೆ ಎಲ್ಲ ನಿರ್ಬಂಧ, ಅಲ್ಲೆಲ್ಲ ಹೋಗೋದಕ್ಕೆ ಎಲ್ಲ ಬ್ಯಾರಿಕೇಡ್ ಹಾಕಿಬಿಟ್ಟಿದ್ದಾರೆ ಸುತ್ತ. ಎಲ್ಲೂ ಜಾಗ ಇಲ್ಲ ಹೋಗೋದಕ್ಕೆ. ಇಲ್ಲೇ ನೋಡ್ತಾನೆ ಇರೋಣ ಅನ್ಸುತ್ತೆ, ಅಷ್ಟು ಸುಂದರವಾಗಿದೆ. ನೀವು ಸಾಯೋಕ್ಕೂ ಮುಂಚೆ ಇಲ್ಲಿ ಬಂದು ಒಂದ್ಸಲ ನೋಡಬೇಕು ಜೋಗದ ಗುಂಡಿನ. ಇಲ್ಲಿ 4 ಜಲಪಾತ ಕಾಣಿಸ್ತಿದೆಯಲ್ಲ, 4 ಜಲಪಾತಕ್ಕೆ ಒಂದೊಂದು ಹೆಸರಿದೆ. ರಾಜ, ರಾಣಿ, ರೋರೋ, ರಾಕೆಟ್ ಅಂತ. ಇದೊಂದು ಮೋಸ್ಟ್ಲಿ 800 ಫೀಟ್ಗಿಂತ ಜಾಸ್ತಿನೇ ಆಳ ಇದೆ. 830 ಫೀಟ್ ನಾವು ಮೋಸ್ಟ್ಲಿ. ಇವಾಗ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗೋಣ, ನೋಡೋಣ. ಸ್ವಲ್ಪ ಸುತ್ತಾಡಿ ನೋಡಿ. ನಾನು ಹಿಂಗಡೆ ಇದೆ, ಸಕ್ಕದಾಗಿದೆ ಅಲ್ಲ. ನಾನು ಅವಾಗಿಂದ ವಾಶ್ರೂಮ್ ಹುಡುಕ್ತಿದ್ದೇನಪ್ಪ, ದೇವರೇ ಸಿಗ್ತಾನೆ ಇಲ್ಲ. ಎಲ್ಲಿ ವೇರ್ ಇಸ್ ವಾಶ್ರೂಮ್? ಇಲ್ಲಿ ಬರೋ ಗಂಡು ಮಕ್ಳು ಹೆಣ್ಮಕ್ಳ ಸ್ಥಿತಿ ಏನಾಗ್ಬಾರ್ದು. ಅರೆ ಸಿಗ್ತಾನೆ ಇಲ್ಲ. ಯಾವ ಕಡೆ ಹೋಗ್ಬೇಕವಿ? ಎಲ್ಲಿ ನೋಡಿದ್ರು ಬರೀ ಬ್ಯಾರಿಕೇಟು, ದಾರ ಹಾಕಿದ್ದಾರೆ. ಯಾವ ಕಡೆ ಹೋಗ್ಬೇಕು, ಯಾವ ಕಡೆಯಿಂದ ಬರ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅರೆ ಶೌಚಾಲಯ ಶೌಚಾಲಯ ಸಿಕ್ತಿಲ್ವಲ್ಲೇ. ಓಹೋ ಶೌಚಾಲಯ. ನನ್ನ ಸ್ಥಿತಿ ಹೆಂಗಾಗ್ಬಿಟ್ಟಿತ್ತಂದ್ರೆ ಉಚ್ಚೆಗೆ ಜಾಗನೂ ಸಿಗ್ತಿಲ್ಲ. ಅಷ್ಟು ದೂರ ಅಲ್ಲಿದೆ, ಹೋಗೋಣ.
ಅಲ್ಲಿ ನಿಮಗೆ ಹೋಟೆಲ್ ಸಿಗುತ್ತೆ. ಹೋಟೆಲಲ್ಲಿ ಬೇಕಾದ್ರೆ ನೀವು ಊಟ ಗೀಟ ಮಾಡ್ಬೋದು, ತಿಂಡಿ ಗಿಡ್ಡಿ ತಿನ್ಬೋದು. ನಾನು ಈ ಸೈಡ್ ಬಂದೆ ಹೋಟೆಲಿಂದ. ಶೌಚಾಲಯಕ್ಕೆ ಹೋಗಿದ್ನಲ್ಲ, ಹಂಗೆ ನಾ ಒಳಗೆ ನುಗ್ಗಿದ್ನ. ಪೇ ಮಾಡಬೇಕು ಅಂದ್ರೆ ಎಷ್ಟು ಅಂತ ಕೇಳಿದ್ನ. ಯಾವುದು ಅಂದ್ರೆ ನಾನು ಇದ್ವು ಅದನ್ನ 5 ರೂಪಾಯಿ ಅಂದರು. ಸೊ 5 ರೂಪಾಯಿ ಹಿರಿದು ಒಳಗೆ ಕಳಿಸಿದ್ರು. ಇವಾಗ ನನ್ನ ಟೋಟಲ್ ಖರ್ಚು 25 ರೂಪಾಯಿ ಆಯ್ತು ಒಳಗೆ ಬರೋಕ್ಕೆ. ಎಂಟ್ರೆನ್ಸಲ್ಲಿ 20 ರೂಪಾಯಿ ತೊಗೊಂಡ್ರು. ಈಗ ಹುಚ್ಚ ವಾಶ್ರೂಮಿಗೆ ಹೋಗ್ಕೊಂತ 5 ರೂಪಾಯಿ ತೊಗೊಂಡ್ರು. ಒಟ್ಟು 25 ರೂಪಾಯಿ ಆಗಿತ್ತು. ನಾನು ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದೇನೆ, 25 ರೂಪಾಯಿ ಹೋತಲ್ಲ ಅಂತ. ಇನ್ನು ಹೋಟೆಲ್ ಬೇರೆ ಕಾಣ್ತೋ ದೇವರೇ ಇಲ್ಲ. ನಾ ಮನೇಲಿ ಊಟ ಮಾಡ್ಕೊಂಬಂದಿನಿ, ನಾನು ಇಲ್ಲಿ ಮಾಡಲ್ಲ. ಇಲ್ಲಿ ಮೇನ್ ಜಲಪಾತ ರಾಜಾರಾಣಿ ರಾಕೆಟ್ ಅಲ್ಲಿದೆ. ಸೊ ಇಲ್ಲಿ ಇನ್ನೊಂದು ಯಾವುದೋ ಸೈಡ್ ಜಲಪಾತ ಇದೆ, ರಾಜಾರಾಣಿ ರಾಕೆಟ್ ಅಲ್ಲಿದೆ. ಸೊ ನಾ ಕಡೆಯಿಂದ ಇಲ್ಲಿಂದ ಹಿಂಗೆ ಬಂದೆ. ಸೊ ಇಲ್ಲಿ ಈ ಸೈಡು ಬೇರೆ ಇದ್ದಾವೆ. ಹಂಗೆ ಮುಂದೆ ಹೋಗ್ತಾ ಇನ್ನೊಂದೇನೋ ಇದೆ, ತೋರಿಸ್ತಿತ್ತು ಬನ್ನಿ. ನಾನು ಹೋದ್ಸಲ ಬಂದಾಗ ಇಲ್ಲೆಲ್ಲ ಫುಲ್ಲು ಕಬ್ಬಣದ ಬೇಲೆ ಹಾಕಿದ್ರು, ಈ ಸಲ ತೆಗ್ದಿದ್ದಾರೆ. ನಾನು ಅವತ್ತು ಬಂದಾಗ ಇಲ್ಲಿ ತನಕ ಕಾರ್ ತಂದಿದ್ದೆ, ಫ್ಯಾಮಿಲಿ ಜೊತೆ ಬಂದಿದ್ದೆ. ಇಲ್ಲಿ ತನಕ ಕಾರ್ ತಂದು ಇಲ್ಲೇ ನಿಲ್ಲಿಸಿ ವ್ಯೂನ ಎಂಜಾಯ್ ಮಾಡ್ತಿದ್ವಿ. ಸೊ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಪೈಪ್ ಇದ್ದಾವೆ, ಪವರ್ ಪ್ಲಾಂಟೇಶನ್. ಇಲ್ಲೇ ನಮ್ಮ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಬನ್ನಿ ಇಲ್ಲಿ ಕೆಳಗಡೆ ಹೋಗಿ ತೋರಿಸ್ತೀನಿ. ಈಗ ಕೆಳಗಡೆ ಹೋಗೋಣ. ಕಾಣಿಸ್ತಿರ್ಬೋದು ನಿಮಗೆ, ಅಲ್ಲೊಂದೇನೋ ಮಿಷನ್ ಗೋಯಿಂಗ್ ಅಂತ ಇದೆ. ಅಲ್ಲಿಗೆ ಪೈಪ್ ಕನೆಕ್ಟ್ ಆಗಿ ಮೇಲೆ ಹೋಗ್ತಾ ಇದೆ ಅಥವಾ ಮೇಲಿಂದ ಕೆಳಗೆ ಬರ್ತಾ ಇದೆ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸರಿಯಾಗಿ. ಬಟ್ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅಲ್ಲೊಂದು ಯಾವುದೋ ಸಣ್ಣದೊಂದು ಹರಿತಾ ಇದೆ ನೀರು, ಕಾಣಿಸ್ತಿರ್ಬೋದು. ಏನೇ ಹೇಳಿ, ನೀವು ಮೊಬೈಲಲ್ಲಿ ನೋಡೋಕ್ಕಿಂತ ಬೆಟ್ರು ಆ್ಯಕ್ಚುಲಾಗಿ ಇಲ್ಲಿ ಬಂದು ನೋಡ್ಬೇಕು, ಅಂದರೆ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಅಲ್ಲೊಂದು ಯಾವುದೋ ಒಂದು ಜಲಪಾತ ಹರಿತಾ ಇದೆ ಆ ಗುರುತಿಂದ. ಕಡೆಗೆ ಈ ಸೈಡೊಂದೆಲ್ಲದೆ ಇಲ್ಲೊಂದು ಹರಿತಾ ಇದೆ. ತುಂಬಾ ಸಾಲಿಡ್ ವ್ಯೂ ಸಿಗುತ್ತೆ ನಿಮಗೆ ಮೊಬೈಲ್ಗಿಂತ. ಆ್ಯಕ್ಚುಲಾಗಿ ಬಂದು ನೋಡ್ಬೇಕು ನೀವು. ಸೊ ನಾನು ನನ್ನ ಮಗ ಯಾವನು ಹಿಂದ್ಗಡೆ ಕುತ್ಕೊಂಡು ನೋಡ್ತಿದ್ದೇನೆ. ಅದೇ ಹಿಂಗೆ ನೋಡ್ತಾನೆ, ಮೊಬೈಲಲ್ಲಿ ಮಾತಾಡ್ತಾನೆ. ನನ್ನ ಕಳ್ಳನ ಮಗ ಸಾಯ್ಲಿ. ನಾ ಎಲ್ಲರೂ ಬೇರೆ ಕಡೆ ಹೋಗಿ ಬ್ಲಾಗ್ ಮಾಡ್ತೀನಿ. ಇಲ್ಲಿ ಯಾರು ಇಲ್ಲ ಅಂತ ಬಂದರೆ ಹಿಂದ್ಗಡೆ ಅವನು ನಾನು ನೋಡ್ತಾ ಇದ್ದೆ. ನೀವು ಮಳೆಗಾಲದ ಟೈಮಲ್ಲಿ, ಅಂದರೆ ಇದು ಪರ್ಫೆಕ್ಟ್ ಟೈಮ್ ಇಲ್ಲಿ ಬರ್ಬೋದು ನೀವು ಈಗ. ಆದರೆ ನೀವು ಮಳೆಗಾಲ ಟೈಮಿಗೆ ಬಂದರೆ ಅಲ್ಲಿ ಜಲಪಾತ ಹರಿತದೆ ನೋಡಿ. ಅದು ಅಷ್ಟು ಜಲಪಾತ ಹರಿದು ಕೆಳಗಡೆ ಬಿದ್ದು ಅದೇ ಮತ್ತೆ ವಾಪಸ್ ಸಿಡಿದು ಮೇಲ್ಗಡೆ ಆವಿಯಾಗಿ ಮೋಡ ಆಗುತ್ತೆ. ಅದೇ ಮೋಡ ಮತ್ತೆ ಮಳೆ ಆಗುತ್ತೆ. ಸೊ ಇದು ಪ್ರೊಸೆಸ್ ನಡೀತಾನೆ ಇರುತ್ತೆ. ನೀವು ಮಳೆಗಾಲದಲ್ಲಿ ಬಂದರೆ ಜಿಬ್ರು ಮಳೆ ಬರ್ತಾನೆ ಇರುತ್ತೆ. ಒಂದು ಸಲ ಮಳೆ ಬರುತ್ತೆ, ಒಂದು ಸಲ ಮಳೆ ಹೋಗ್ಬಿಡುತ್ತೆ. ಜಲಪಾತದಿಂದ ಕೆಳಗಡೆ ನೀರು ಬಿದ್ದು ನೀರಿನ ಸಿಡಿಯನ್ನು ಹಾರುತ್ತೆ. ಅದೆಲ್ಲ ಆವಿಯಾಗಿ ಮೇಲ್ಗಡೆ ಹೋಗುತ್ತೆ, ಮೋಡ ಆಗುತ್ತೆ, ಮತ್ತು ಅದೇ ಮಳೆ ಆಗುತ್ತೆ. ಸೊ ಆ ಪ್ರೊಸೆಸ್ ನಡೀತಾನೆ ಇರುತ್ತೆ. ನೀವು ಆ್ಯಕ್ಚುಲ್ ಕಣ್ಣಲ್ಲಿ ನೋಡ್ಬೋದು ಬಂದಿಲ್ಲ, ಆದರೆ ಮಳೆನೂ ಜಾಸ್ತಿ. ಸೊ ಇವಾಗ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗೋಣ. ನೆಕ್ಸ್ಟ್ ವ್ಯೂ ಪಾಯಿಂಟಿಂದ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ, ಓಕೆನಾ? ಬಾಯ್ ಏನೇ ಹೇಳ್ರಿ, ಸಕ್ಕದಾಗಿದೆ ವ್ಯೂ ಮಾತ್ರ. ಇಂದೇನು ಅಲ್ಲ ನಂಗೆ ಹಾಡು ಬರೋದಿಲ್ಲ. ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿರೋ ಪ್ರಕಾರ ಸುಮಾರು 180 ಕೋಟಿಗಿಂತ ಜಾಸ್ತಿ ಖರ್ಚಾಗಿದೆ ಅಂತ ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ದಾರೆ ಡೆವಲಪ್ಮೆಂಟಿಗೆ. ಸೊ ಡೆವಲಪ್ ಆಗಲಿ. ಸಾಲಿಡ್ ಕಾಣೋದಿಲ್ಲ, ಮೊಬೈಲಾಗಿ ಕಾಣಲ್ಲ ಬಿಡಿ, ಸಾಲಿಡ್ ಆಗಿ ಕಣ್ಣಲ್ಲಿ ನೋಡ್ಬೇಕು ನೀವು. ಆ್ಯಕ್ಚುಲ್ ಕಣ್ಣಲ್ಲಿ ನೋಡ್ಬೇಕು, ಮಸ್ತ್ ಕಾಣೋದು. ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗೋಣ, ಅಲ್ಲಿಂದ ವಿಡಿಯೋ ಮಾಡೋಣ, ಅಲ್ಲಿಂದ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಇದು ಒಳಗಡೆ ಬರೋಕ್ಕೆ ಟಿಕೆಟು ಹೆಂಗೆ ಉಲ್ಟಾ ಯಾವುದು ಸೇದ್ ಯಾವುದು ಇರುತ್ತೆ. ಒಬ್ಬರಿಗೆ 20 ಅಂತೆ. ನೋಡ್ತಿರ್ಬೋದು ಹೀಗಿರುತ್ತೆ ಟಿಕೆಟ್. ನೋಡ್ತಿರ್ಬೋದು ಇದು ಎಂಟ್ರೆನ್ಸ್ ಈ ಥರ ಕಾಣುತ್ತೆ. ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗಾಡಿನ ಒಳಗೆ ಬಿಡ್ತಿಲ್ಲ, ಇಲ್ಲ ಇಲ್ಲೇ ಹೊರಗೆ ನಿಲ್ಲಿಸ್ತವೆ. ನಾನು ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ಬ್ಯಾನರ್ ಇದೆ ನೋಡಿ, ಎಷ್ಟು ಖರ್ಚಾಗಬಹುದು ಅಂದಾಜು ಅನ್ನೋದೆಲ್ಲ ಇದೆ. ಸೊ ನಾನೀಗ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ. ಇಲ್ಲಿ ಒಳಗೆ ಬರೋಕ್ಕೂ ಗಾಡಿಗೆ ಬೈಕ್ ತಗೊಂಡ್ರೆ 10 ರೂಪಾಯಿ, ಮತ್ತು ಉಳಿದು ನೀವು ಎಷ್ಟು ದೊಡ್ಡ ಗಾಡಿ ತರ್ತೀರೋ ಅಷ್ಟು ದುಡ್ಡು ಜಾಸ್ತಿ ತರಬೇಕು. ಇವರೆಲ್ಲ ಛತ್ರಿ ತಂದ್ರೆ ನಾನೇನು ಹಂಗೆ ಬಂದೀನಿ ಅಬ್ಬಿಪಾರಿ ಥರ. ಸೊ ಫುಲ್ ಲೈಟಾಗಿ ಮಳೆ ಬರ್ತಾ ಇದೆ. ನಾನು ಈ ಜಿಬುರು ಮಳೆಯಲ್ಲಿ ಬಂದಿದ್ದೀನಿ ನಿಮಗೆ ವ್ಯೂ ತೋರ್ಸೋಕ್ಕೆ, ಓಕೆನಾ? ಬನ್ನಿ ತೋರಿಸ್ತೆ. ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಯಾವ ಬಿಲ್ಡಿಂಗ್ ಏನೋ ಸುಡಗಾಡೋ ಗೊತ್ತಿಲ್ಲ ನನಗೆ. ವೆಂಕಟ ಹೌಸ್ ಜೋಗ ಅಂತ, ಸರ್ಕಿಟ್ ಹೌಸ್. ಸೊ ಇಷ್ಟು ದೊಡ್ಡದೊಂದು ಬಿಲ್ಡಿಂಗು, ಇಲ್ಲೊಂದು ಬಿಲ್ಡಿಂಗು, ಅಲ್ಲಿ ಶೌಚಾಲಯಕ್ಕೆ ದಾರಿ, ಪೇ ಆ್ಯಂಡ್ ಯೂಸ್ ಅಂತ. ಬಂದ್ವಿ ಹತ್ತತ್ರ, ಮಳೆ ಹೋಯ್ತು. ತಗೇನೀಗ ಇಲ್ಲಿ ಸಖತ್ ವ್ಯೂ ಇದೆ ನೋಡಿ, ಅಲ್ಟಿಮೇಟ್ ವ್ಯೂ ಇದೆ ಇದಂತೂ. ಸೊ ನಾವು ಇಷ್ಟು ತನಕ ಅಲ್ಲಿದ್ವಿ, ಓಕೆನಾ? ಅಲ್ಲಿದ್ವಿ ಈ ಜಾಗದಲ್ಲಿ. ಇಲ್ಲೆಲ್ಲ ನಾನು ನಿಮ್ಗೆ ತೋರಿಸ್ಕೊಂಡು ಬಂದಿದ್ದೆ. ಇಲ್ಲೇ ಒಂಥರ ಬೇರೆ ಥರ ವ್ಯೂ ಇದೆ, ಅಲ್ಲಿ ಕಾಣುತ್ತೆ. ಇಲ್ಲಿ ಮಾತ್ರ ಇಲ್ಲಿ ಅಷ್ಟು ಚೆನ್ನಾಗಿ ಬಟ್ಟದ ಮಧ್ಯೆ ನೀರು ಹರಿತದೆ ನೋಡಿ, ಸಾಲಿಡ್ ಕಾಣುತ್ತೆ. ಸಾಲಿಡ್ ನಾನು ಅವಾಗಿಂದ 2 ಸಲ ಸಾಲಿಡ್ ಅಂದ ನನಗೆ ಗೊತ್ತಿಲ್ಲ.
ಏನು ಹೇಳಿ ಸಾಲಿಡ್ ಕಾಣ್ತದೆ. ಇಲ್ಲೊಂದ್ಸಲ ಹೋಗೋಣ. ಸೊ ಇಲ್ಲೆಲ್ಲ ಬರೀ ಕಸ ಕಡ್ಡಿನೇ ಅಡ್ಡ ಬರ್ತದೆ ವ್ಯೂವಿಗೆ. ಬೇರೆ ಕಡೆಯಿಂದ ತೋರಿಸ್ತೀನಿ ಅಂತ ಹೇಳಿ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ವ್ಯೂ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ ನಿಮಗೆ. ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅಂತ ಇದೆ. ಆ ಡ್ಯಾಮಲ್ಲಿ ಅಷ್ಟು ಗೇಟ್ ತೆಗೆದ್ರೆ ಇಲ್ಲಷ್ಟು ಫುಲ್ ನೀರಾಗುತ್ತೆ. ನೀವೇನು ನೋಡಿದ್ರಲ್ಲ, ಇಲ್ಲಷ್ಟು ನೀರಾಗುತ್ತೆ. ರಾಜಾರಾಣಿ ರಾಕೆಟ್ ಹೋಗ್ಲಿ ಎಲ್ಲಿ ಕಳೆದೋಗ್ತವೆ ರಾಜಾರಾಣಿ ರಾಕೆಟು. ಅಷ್ಟು ಜಲಪಾತ ಬರುತ್ತೆ. ಬರೀ ಒಂದೆರಡು ಕಡೆ ಅಷ್ಟೇ ಬರ್ತದೆ ಇವಾಗ ಅಲ್ವಾ, 3-4 ಕಡೆಯಿಂದ ಅಷ್ಟೇ ಇವಾಗ ನೀರು ಬೀಳ್ತದೆ. ಒಂದ್ ವೇಳೆ ಡ್ಯಾಮ್ ಏನಾದ್ರು ಓಪನ್ ಮಾಡಿದ್ರೆ ಸಖತ್ತಾಗಿರೋ ವ್ಯೂ ಸಿಗುತ್ತೆ ಅಂದ್ರೆ. ನೆಕ್ಸ್ಟ್ ನಿಮಗೆ ಬೇಕಾದ್ರೆ ಲಿಂಗನಮಕ್ಕಿ ಡ್ಯಾಮಿಗೆ ಕರ್ಕೊಂಡು ಹೋಗ್ತೀನಿ. ಅದು ನಾನು ನೋಡಿಲ್ಲ ಎಲ್ಲಿದೆ ಏನೋ ಅಂತ. ನಂಗೂ ನೋಡ್ದಂಗೆ ಆಗುತ್ತೆ, ನಿಮಗೂ ತೋರಿಸ್ದಂಗೆ ಆಗುತ್ತೆ. ಓಕೆನಾ? ಸ್ವಲ್ಪ ಬೇಗ ಬರಬೇಕಿತ್ತು, ಸ್ವಲ್ಪ ನೀರು ಕಮ್ಮಿ ಆಗಿದೆ ಹಂಗೆ ನೋಡಕ್ ಹೋದ್ರು. ಬೇಕಾದ್ರೆ ಒಂದಿನ ಲಿಂಗನಮಕ್ಕಿ ಡ್ಯಾಮ್ ಫುಲ್ ಗೇಟ್ ಓಪನ್ ಮಾಡಿದಾಗ ಬಂದು ತೋರಿಸ್ತೀನಿ ಹೇಗಾದ್ರೂ ಮಾಡಿ. ಓಕೆನಾ? ಸೊ ಇಲ್ಲಿಗೆ ನಮ್ಮ ಚಿಕ್ಕದಾದ ಚೊಕ್ಕದಾದ ಜೋಗ ವ್ಲಾಗನ್ನು ಮುಗಿಸುತ್ತೇನೆ. ಅಲ್ಲಿ ಬ್ರಿಡ್ಜ್ ನೋಡಿ, ಬ್ರಿಡ್ಜ್ ಫಸ್ಟಿಗೆ ತೋರಿಸಿದ್ನಲ್ಲ ಬ್ರಿಡ್ಜು, ಅದ್ರ ಮೇಲೆ ಇದ್ದೆ. ದೂರಿಂದ ಹಿಂಗೆ ಕಾಣುತ್ತೆ. ಬಾಯ್ 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 ಬಾಯ್. ನಾನೀಗ ನನ್ನ ಮನೆಗೆ ಹೊಂಟೆ, ನೀವೆಲ್ಲ ನಿಮ್ಮ ಮನೆ ಹೋಗಿ. ಬಾಯ್ ಬಾಯ್.